ಮನ್ಯಾಗ ತರಕಾರಿ ಖಾಲಿ ಆಗೈತಿ, ಹೊರಗೆ ಹೋಗಿ ತರ್ಬೇಕಂದ್ರ ಮಳಿ ಬರಾಕತ್ತೈತಿ. ಇಂಥ ಟೈಮ್ದಾಗ ಈ ಪಲ್ಯ ಮಾಡ್ಕೊಂಡು ತಿನ್ರಿ, ಎಷ್ಟು ರುಚಿ ಆಕತ್ತೆ ಅಂದ್ರೆ ನಾವು ತರಕಾರಿ ಎಲ್ಲ ಹಾಕಿ ಮಾಡಿರೋ ಪಲ್ಯನೂ ಇಷ್ಟು ರುಚಿ ಆಗಂಗಿಲ್ಲ. ಇದನ್ನ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ, ಮನ್ಯಾಗ ತರಕಾರಿ ಇದ್ರೂ ಇದನ್ನ ನೀವು ಮಾಡ್ಕೊಂಡು ತಿಂತೀರಿ. ನಮಸ್ಕಾರ ರೀ ಎಲ್ಲರಿಗೂ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಜಾಸ್ತಿ ತಡ ಮಾಡೋದು ಬೇಡ, ಬಹಳ ರುಚಿಯಾಗಿರುವಂಥ ಈ ಹೊಸ ಥರದ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನು ತಯಾರ್ಸಕ್ಕೆ ನಮ್ಗೆ ಇಲ್ಲಿ 1 ಕಪ್ನಷ್ಟು ಕಡ್ಲಿ ಹಿಟ್ಟು ಬೇಕಾಕತ್ತಿ. ನಾವು ಬಜ್ಜಿ ಬೋಂಡಾ ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದ ಹಸಿ ಬ್ಯಾಳಿ ಹಿಟ್ಟು. ಇದಕ್ಕೆ ಇಂಗ್ಲೀಷ್ನಾಗ ಗ್ರಾಮ್ ಫ್ಲೋರ್ ಅಂತಾರ. ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಾನಿಲ್ಲಿ 1/4 ಚಮಚೆಯಷ್ಟು ಉಪ್ಪು ಹಾಕಾಕತ್ತೀನಿ. ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಅರ್ಧ ಚಮಚೆಯಷ್ಟು ಸಾಕಾಕತ್ತಿ. ನೀವು ಖಾರ ಜಾಸ್ತಿ ತಿಂತಿದ್ರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ರಿ. 1/4 ಚಮಚೆಯಷ್ಟು ಅಡ್ಗೆ ಸೋಡಾ, 1 ಚಿಟಿಕೆಯಷ್ಟು ಉಪ್ಪು ಮತ್ತು 1 ಚಮಚೆಯಷ್ಟು ಎಣ್ಣೆ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಎಣ್ಣೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ನೀವು ನಾರ್ಮಲಿ ಮನ್ಯಾಗ ಅಡ್ಗೆ ಮಾಡಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ನೋಡ್ರಿ, ಅದನ್ನು ಹಾಕ್ರಿ. ಅಥವಾ ನೀವು ಇದನ್ನು ಇನ್ನೂ ರುಚಿ ಮಾಡ್ಬೇಕಂದ್ರೆ 1 ಚಮಚೆಯಷ್ಟು ತುಪ್ಪ ಹಾಕ್ರಿ. ನಾವು ಹಾಕಿದ ಸೋಡಾ, ಉಪ್ಪು, ಖಾರ ಮತ್ತು ಎಣ್ಣೆ ಏನೈತೆ ನೋಡ್ರಿ, ಹಿಟ್ಟಿನಾಗ ಚಂದಾಗ ಮಿಕ್ಸ್ ಆಗೋ ರೀತಿ ಇದನ್ನು ಕಲಿಸ್ಕೊಂಡು ತಗೋರಿ. ನೋಡ್ರಿ, ಹಿಂಗೆ ಮಿಕ್ಸ್ ಮಾಡಿದ್ಮ್ಯಾಗ ಈಗ ಇದ್ರಾಗ ನೀರು ಹಾಕಿ ಇದನ್ನು ಮೀಡಿಯಮ್ ಗಟ್ಟಿ ಹದಕ್ಕೆ ಕಲಿಸ್ಕೋಬೇಕು. ಕಡ್ಲಿ ಹಿಟ್ಟು ಜಾಸ್ತಿ ನೀರು ಹಿಡಿಯಂಗಿಲ್ಲ, ಇದ್ರಾಗ ಸ್ವಲ್ಪ ನೀರು ಹಾಕಿದ್ರೂ ಇದು ಚಂದಾಗ ಬೈಂಡ್ ಆಕತ್ತಿ. ಅದಕ್ಕೆ ನೋಡ್ರಿ, ಈ ರೀತಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತಾನೆ ಇದನ್ನು ಕಲಿಸ್ರಿ. ಇದು ಭಾಳ ತೆಳ್ಳಗಾಗಬಾರ್ದು. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಹಿಂಗೆ ಇದನ್ನು ಕಲಿಸ್ಕೊಂಡ್ಮ್ಯಾಗ ಈಗ ಮುಚ್ಚಿ ಇದನ್ನು ಒಂದು 10 ನಿಮಿಷ ಹಿಂಗೆ ನೆನ್ಯಾಕ್ ಬಿಡ್ರಿ. ಇದು ನೆನಿಲಿ ಅಲ್ಲಿವರೆಗೂ ಇದಕ್ಕೆ ಬೇಕಾಗಿದ್ದ ಮಸಾಲ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ನಾನು ಇದನ್ನು ಈ ಅಗಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಒಳಗೆ ತಯಾರ್ಸಕತ್ತೀನಿ. ಇದ್ರಾಗ 2 ದೊಡ್ಡ ಚಮಚೆಯಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು 2 ಏಲಕ್ಕಿ, 3 ಲವಂಗ, 4ರಿಂದ 5 ಕರಿಮೆಣಸು, 1 ಬೆಳ್ಳುಳ್ಳಿ ಈ ರೀತಿ ಸುಲಿದು ಹಾಕ್ರಿ. 2 ಒಣಮೆಣಸಿನ್ಕಾಯಿ ಮತ್ತು 1 ದೊಡ್ಡ ಉಳ್ಳಾಗಡ್ಡಿನ ಈ ರೀತಿ ಉದ್ದಕ್ಕೆ ಹೆಚ್ಚಿ ಹಾಕಿ ಇವನ್ನ ಎಣ್ಣೆಯಾಗ ಫ್ರೈ ಮಾಡ್ಕೊಂಡು ತಗೋರಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮೆತ್ತಗೆ ಆಗಿ ಇದ್ರ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಕೈ ಆಡಿಸ್ತಾನ ಇದನ್ನು ಬೇಯಿಸಿ ತಗೊಳ್ಳೋಣ. ನೋಡ್ರಿ, ಉಳ್ಳಾಗಡ್ಡಿ ಈ ರೀತಿ ಒಂದು ಸ್ವಲ್ಪ ಮೆತ್ತಗೆ ಆದ್ಮ್ಯಾಗ ಈಗ ಇದ್ರಾಗ 1 ಸಣ್ಣಕ್ಕೆ ಹೆಚ್ಚಿ ಟೊಮ್ಯಾಟೊ ಹಾಕ್ರಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸಿ ತಗೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಭಾಳ ಜಲ್ದಿ ಮೆತ್ತಗಾಕತ್ತಿ. ಉಳ್ಳಾಗಡ್ಡಿ ಲೈಟಾಗಿ ಹೊಂಬಣ್ಣಕ್ಕೆ ಬಂದು ಟೊಮ್ಯಾಟೊ ಮೆತ್ತಗಾಕವು ನೋಡ್ರಿ, ಅಲ್ಲಿವರೆಗೂ ಇವನ್ನ ಬೇಯಿಸ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು, ಉಳ್ಳಾಗಡ್ಡಿ ಲೈಟಾಗಿ ಹೊಂಬಣ್ಣಕ್ಕೆ ಬಂದವು ಮತ್ತು ಟೊಮ್ಯಾಟೊನು ಮೆತ್ತಗಾಗೈತಿ. ಈಗ ಈ ಸ್ಟೇಜ್ನಾಗ ಇದ್ರಾಗ 1.5 ಚಮಚೆಯಷ್ಟು ಗಸಗಸೆ ಹಾಕ್ರಿ. ಗಸಗಸೆ ಹಾಕೋದ್ರಿಂದ ಗ್ರೇವಿ ಟೆಕ್ಸ್ಚರ್ ಭಾಳ ಚಲೋ ಬರ್ತೈತಿ, ಗ್ರೇವಿ ಮಂದಗ ರುಚಿ ಆಕತಿ. ಗಸಗಸೆ ಹಾಕಿದ್ಮ್ಯಾಗ ಇದನ್ನು ಭಾಳ ಹುರಿಬ್ಯಾಡ್ರಿ, ಒಂದು ಅರ್ಧ ನಿಮಿಷ ಹಿಂಗೆ ಕಾಡ್ಸ್ಕೊಂಡು ತಗೋರಿ ಸಾಕು. ನೋಡ್ರಿ, ಇದು ರೆಡಿ ಐತಿ. ಈಗ ಇದನ್ನು ಆರಿಸಿ ಮಿಕ್ಸಿ ಜಾರ್ನ್ಯಾಗ ಹಾಕ್ರಿ. ಇದ್ರಾಗ ನೀರು ಹಾಕ್ಲಂಗ ಎಷ್ಟು ಆಕತ್ ನೋಡ್ರಿ, ಅಷ್ಟು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ, ಈ ರೀತಿ ಇದನ್ನು ಗ್ರೈಂಡ್ ಮಾಡಬೇಕು. ಇದ್ರಾಗ ಸ್ವಲ್ಪನೂ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಗ್ರೈಂಡ್ ಮಾಡ್ರಿ. ಸೊ ನಮ್ಮ ಮಸಾಲ ರೆಡಿ ಐತಿ. ಈಗ ನಾವು ನೆನಕ್ಕೆ ಇಟ್ಟಿದ್ವಿ ನೋಡ್ರಿ ಕಡ್ಲಿ ಹಿಟ್ಟು, ಅದು ನೆಂದೈತಿ. ಇದನ್ನ ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ. ಇದು ಕೈಗೆ ಅಂಟ್ಕೊಳಕತ್ತೈತೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಸವರಿ ತಗೋರಿ. ನೋಡ್ರಿ, ಈ ರೀತಿ ಇದನ್ನು ಚಂದಾಗ ಮಿದ್ದಿ ಮೆತ್ತಗೆ ಮಾಡ್ಕೊಂಡ್ಮ್ಯಾಗ ಈಗ ಈ ರೀತಿ ಸ್ವಲ್ಪ ಉಳ್ಳಿ ತಗೊಂಡು ಉದ್ದಕ್ಕೆ ರೋಲ್ ಮಾಡ್ಕೊಂಡು ತಗೋರಿ. ಈ ರೀತಿ ಉದ್ದಕ್ಕೆ ರೋಲ್ ಮಾಡಿದ್ಮ್ಯಾಗ ಈಗ ಇದ್ರಾಗಿನ ಸ್ವಲ್ಪ ಹಿಟ್ಟು ತಗೊಂಡು ನೋಡ್ರಿ ಹಿಂಗೆ ರೌಂಡ್ ಆಕಾರ ಮಾಡ್ಕೊಂಡು ತಗೋರಿ. ಸಣ್ಣ ಬಾಲ್ ಥರ ಇದು ರೆಡಿ ಆಕತ್ತಿ. ಮನ್ಯಾಗ ಸಣ್ಣ ಹುಡುಗರಿದ್ರೆ ಅವ್ರಿಗೆ ಇದನ್ನು ಮಾಡಕ್ಕೆ ಕೊಡ್ರಿ, ಭಾಳ ಖುಷಿಯಿಂದ ಮಾಡ್ತಾರ. ನಮ್ಮ ಕೆಲಸನೂ ಆಕತ್ತಿ, ಅವ್ರಿಗೆ ಆಟ ಅನ್ನಿಸ್ತೈತಿ. ಅದ್ರ ಮುಂಚೆ ಅವ್ರ ಕೈನ ಕ್ಲೀನ್ ಆಗಿ ತೊಳಸಿ ಆಮ್ಯಾಗನ ಇವನ್ನ ಮಾಡಕ್ಕೆ ಕೊಡ್ರಿ. ನಾನು ಇದೇ ರೀತಿ ಉಳ್ದಿದ್ದು ಎಲ್ಲ ಹಿಟ್ಟಿನಿಂದ ಬಾಲ್ಸ್ ರೆಡಿ ಮಾಡ್ಕೊಂಡು ತಗೊತೇನಿ. ನೋಡ್ರಿ, ಇಲ್ಲಿ ನಮ್ಮ ಎಲ್ಲ ಬಾಲ್ಸ್ ರೆಡಿ ಆದವು. ಈ ರೀತಿ ಇವನ್ನ ಆದಷ್ಟು ಸಣ್ಣ ಆಕಾರದಾಗ ತಯಾರಿಸ್ರಿ. ಈಗ ಇವನ್ನ ರೋಸ್ಟ್ ಮಾಡ್ಕೊಂಡು ತಗೋಬೇಕು. 1-2 ಚಮಚೆಯಷ್ಟು ಎಣ್ಣೆ ಹಾಕಿ ನಾವು ತಯಾರಿಸಿರೋ ಈ ಎಲ್ಲ ಬಾಲ್ಸ್ ಹಾಕಿ ಮೀಡಿಯಂ ಫ್ಲೇಮ್ನಾಗ ಇವನ್ನ ಹುರಿದು ತಗೊಳ್ಳೋಣ. ಇವು ರೋಸ್ಟ್ ಆಗಿ ಹೊರಗಿಂದ ಒಂದು ಸ್ವಲ್ಪ ಬಿರುಸಾಕವು ನೋಡ್ರಿ, ಅಲ್ಲಿವರೆಗೂ ಇವನ್ನ ಎಣ್ಣೆಯಾಗ ಈ ರೀತಿ ಕಾಡಿಸ್ತಾನ ಹುರಿದು ತಗೋರಿ. ಇವನ್ನ ಈ ರೀತಿ ಕಾಡಿಸ್ತಾನ ಹುರಿರಿ, ಅಂದ್ರೆ ಇವು ಎಲ್ಲ ಕಡೆ ಈವನ್ ಆಗಿ ರೋಸ್ಟ್ ಆಕ್ಕವು, ಹಸಿ ಬಿಸಿ ಉಳಿಯಂಗಿಲ್ಲ. ನೋಡ್ರಿ, ಇವು ಈ ರೀತಿ ಬಿರುಸಾದ್ಮ್ಯಾಗ ಈಗ ಇವನ್ನ ತೆಗೆದು ಒಂದು ಪ್ಲೇಟ್ನ್ಯಾಗ ಆರಾಕ್ ಬಿಡ್ರಿ. ಇದ್ರ ಸೌಂಡ್ ನಿಮ್ಗೆ ಕೇಳಿಸ್ತಿರ್ಬೋದು. ಇವು ಈ ರೀತಿ ಒಂದು ಸ್ವಲ್ಪ ಬಿರುಸಾದ್ಮ್ಯಾಗನ ತೆಗೀರಿ.
ಈಗ ಬರ್ರಿ ಇದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಾಕ ಒಂದು 2 ಚಮಚೆ ಅಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು, ಎಣ್ಣೆ ಬಿಸಿ ಆದ್ಮ್ಯಾಗ ಈಗ ಇದ್ರಾಗ ಒಂದು ಪುಲಾವ್ ಎಲೆ, 1 ಚಮಚೆ ಅಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿ ಇವನ್ನ ಎಣ್ಣೆಗೆ ಫ್ರೈ ಮಾಡ್ರಿ. ಇವು ಫ್ರೈ ಆದ್ಮ್ಯಾಗ ಈಗ ಇದ್ರಾಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲ ಹಾಕ್ರಿ. ಇದು ಎಣ್ಣೆಗ ಚಂದಾಗ ಫ್ರೈ ಆಗಿ ಎಡ್ಜಸ್ಗ ಎಣ್ಣೆ ಬಿಡ್ತೈತೆ ನೋಡ್ರಿ, ಅಲ್ಲಿವರೆಗೂ ಇದನ್ನ ಬೇಯಿಸ್ರಿ. ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆ ಒಳಗೆ ಕಲಿಸ್ಕೊಂಡು ತಗೊಳ್ಳೋಣ. ನೋಡ್ರಿ ಇದು ಎಡ್ಜಸ್ಗ ಹಿಂಗ ಎಣ್ಣೆ ಬಿಡಾಕತ್ಮ್ಯಾಗ ಈಗ ಇದ್ರಾಗ 1 ಚಮಚೆ ಅಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ, 1 ಚಮಚೆ ಅಷ್ಟು ಧನಿಯಾ ಪುಡಿ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೋರಿ. ಮಸಾಲ ಚಂದಾಗ ರೋಸ್ಟ್ ಆದ್ಮ್ಯಾಗ ಈಗ ಇದ್ರಾಗ ನಾವು ಹುರಿದಿಟ್ಟಿರೋ ಕಡ್ಲಿ ಹಿಟ್ಟಿನ ಬಾಲ್ಸ್ ಹಾಕ್ರಿ. ಇವನ್ನ ಮಸಾಲ ಒಳಗೆ ಚಂದಾಗ ಬೇಯಿಸಿ ತಗೋಬೇಕು. ಮಸಾಲ ಇದಕ್ಕೆ ಕೋಟ್ ಆಗಬೇಕು, ಆ ರೀತಿ ಒಂದು 2 ನಿಮಿಷ ಇದನ್ನು ಬೇಯಿಸಿ ತಗೋರಿ. ಈ ಸ್ಟೆಪ್ ಬಹಳ ಮುಖ್ಯ ಐತಿ. ಇದನ್ನು ನೀವು ಮಸಾಲ ಒಳಗೆ ಎಷ್ಟು ಚಂದ ಹುರಿದು ತಗೊಂತೀರಿ ನೋಡ್ರಿ, ಅಷ್ಟ ನಮ್ಮ ಪಲ್ಯ ರುಚಿ ಆಕತಿ. ನೋಡ್ರಿ ಈ ರೀತಿ ಇವನ್ನ ಒಂದು 2 ನಿಮಿಷ ಹುರಿದು ತಗೊಂಡ್ಮ್ಯಾಗ ಈಗ ನಿಮ್ಗೆ ಗ್ರೇವಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಇದ್ರಾಗ ಉಗುರು ಬೆಚ್ಚಗೆ ನೀರು ಸೇರಿಸ್ರಿ. ಇಲ್ಲಿ ಗಮನ ಇರಲಿ, ತಣ್ಣೀರು ಹಾಕಬೇಡ್ರಿ, ನೀರು ಬಿಸಿ ಇರಬೇಕು. ಬಿಸಿ ನೀರು ಹಾಕಿದ್ರೆ ಗ್ರೇವಿಗೆ ಚಲೋ ಕೆಂಪು ಕಲರ್ ಬರ್ತೈತಿ. ಈಗ ನಾವು ಹಾಕಿದ ನೀರು ಒಗ್ಗರಣೆ ಒಳಗೆ ಚಂದಾಗ ಕಲಿಸ್ಕೊಂಡು ಇದನ್ನ ಮುಚ್ಚಿ ಕುದಿಯಾಕ್ ಬಿಡ್ರಿ. ಇದನ್ನ ಈ ರೀತಿ ಒಂದು 10 ನಿಮಿಷ ಕುದಿಸ್ಬೇಕು. 10 ನಿಮಿಷ ಆದ್ಮ್ಯಾಗ ನೋಡ್ರಿ ಇದು ಚಂದಾಗ ಕುದ್ದೈತಿ. ಗ್ರೇವಿ ಒಳಗೆ ಈ ಹಿಟ್ಟಿನ ಬಾಲ್ಸ್ ಏನದವ್ ನೋಡ್ರಿ, ಅವು ಚಂದಾಗ ಕುದ್ದು ಈ ರೀತಿ ಆಲ್ಮೋಸ್ಟ್ ಡಬಲ್ ಸೈಜ್ ಆಗಬೇಕು, ಆ ರೀತಿ ಇವನ್ನ ಕುದಿಸ್ರಿ. ಈಗ ಇದ್ರಾಗ 1 ಚಮಚೆ ಅಷ್ಟು ಗರಂ ಮಸಾಲ ಹಾಕ್ರಿ. ನೀವು ಬೇಕಂದ್ರೆ ಇದನ್ನ ಇನ್ನೂ ರುಚಿ ಮಾಡಾಕ ಇದ್ರಾಗ 1 ಚಮಚೆ ಅಷ್ಟು ಆಮ್ಚೂರ್ ಪೌಡರ್ ಹಾಕ್ಬಹುದು. ಆದ್ರೆ ನಾವು ಆಲ್ರೆಡಿ ಇದ್ರಾಗ ಟೊಮ್ಯಾಟೊ ಹಾಕೇವಿ, ಅದರಿಂದ ಹುಳಿ ಫ್ಲೇವರ್ ಇದ್ರಾಗ ಆಲ್ರೆಡಿ ಐತಿ. ನಾನು ಇದ್ರಾಗ ಆಮ್ಚೂರ್ ಪೌಡರ್ ಹಾಕಾಕತ್ತಿಲ್ಲ. ನೀವು ಟೊಮ್ಯಾಟೊ ಹಾಕಿಲ್ಲ ಅಂದ್ರೆ ಅಥವಾ ಹಾಕಿದ್ರೂ ಒಂದು ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕ್ಬಹುದು, ಇದ್ರ ಟೇಸ್ಟ್ ಇನ್ನೂ ಹೆಚ್ಚಾಕತಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ನೋಡ್ರಿ ಈ ಗ್ರೇವಿ ರೆಡಿ ಐತಿ. ಇದು ಎಷ್ಟು ಅದ್ಭುತ ರುಚಿ ಆಕತ್ತೆ ಅಂದ್ರೆ ಇದನ್ನ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಬೇಕು. ಒಂದ್ಸತಿ ಮಾಡ್ಕೊಂಡು ತಿನ್ರಿ, ಖಂಡಿತ ಇದನ್ನ ಮತ್ತ ಮಾಡ್ಕೊಂಡು ತಿಂತೀರಿ, ಅಷ್ಟು ರುಚಿ ಅನಿಸ್ತೈತಿ ನಿಮ್ಗೆ. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಚಂದಾಗ ಕಲಿಸ್ಕೊಂಡು ಇದನ್ನ ಚಪಾತಿ, ರೊಟ್ಟಿ, ಅನ್ನ ಎಲ್ಲದ್ರ ಜೊತೆ ಸರ್ವ್ ಮಾಡ್ರಿ, ಅದ್ಭುತ ರುಚಿ ಅನಿಸ್ತೈತಿ. ಸೊ ಮನ್ಯಾಗ ತರಕಾರಿ ಇಲ್ಲ ಅಂದ್ರೆ ಕಡ್ಲಿ ಹಿಟ್ಟಿನಿಂದ ಬಹಳ ಕಡಿಮೆ ಸಾಮಗ್ರಿ ಒಳಗೆ ಇದನ್ನು ನೀವು ಫಟಾಫಟ್ ತಯಾರಿಸ್ಬೋದು. ನಿಮ್ಗೆ ಈ ರೆಸಿಪಿ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ಇದೇ ಥರದ ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಬ್ಯುಸಿ ಲೈಫ್ನಾಗ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.